ಯಕ್ಷಲೋಕದ ಮಾಸದ ಬಣ್ಣ 100, ಯಕ್ಷಲೋಕದ ದುರ್ಗಸಾರಿ ಪಡಗುದಿಗಿನ ಶ್ರೇಷ್ಠ ದೇಶಧಾರಿ ಶ್ರೀ ಕೋಡಿ ವಿಶ್ವನಾಥ ಗಾಳಿಗ ಸಮರ್ಪಿಸುವ ಗೌರವಪಡೆ. ಸಹೃದಯರೇ, ಕುಂದಾಪುರ ತಾಲೂಕಿನ ಕೋಡಿ ಗ್ರಾಮದ ಶ್ರೀನಿವಾಸ ಗಾಣಿಗ ಹಾಗೂ ಶ್ರೀಮತಿ ಲಕ್ಷ್ಮವ್ವ ದಂಪತಿಗಳ ಸುಪುತ್ರರಾಗಿ 6-10-1962 ಜನಿಸಿದ ತಾವು 5 ದಶಕಗಳಿಗೂ ಅಧಿಕ ಕಾಲ ಯಕ್ಷಗಾನ ರಂಗಭೂಮಿಗೆ ತಮ್ಮನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡು ಪಡಗುದಿಗಿನ ಪರಂಪರೆಯನ್ನು ಶ್ರೀಮಂತಗೊಳಿಸಿದ ಅಪರೂಪದ ಹಿರಿಯ ಕಲಾಸಾಧಕರಾಗಿ ಗುರುತಿಸಿಕೊಂಡಿದ್ದೀರಿ. ನಿಮ್ಮ ಕಲಾ ತಪಸ್ಸು, ನಿಷ್ಠೆ ಹಾಗೂ ನಿರಂತರ ಸೇವೆ ಕರಾವಳಿಯ ಸಾಂಸ್ಕೃತಿಕ ಇತಿಹಾಸದಲ್ಲಿ ಚಿರಸ್ಥಾಯಿಯಾಗಿ ದಾಖಲೆಯಾಗುವಂತಹ ಅಮೂಲ್ಯ ಕೊಡುಗೆಯಾಗಿದೆ. 16ನೇ ವಯಸ್ಸಿನಲ್ಲಿಯೇ ಮಾವರಾದ ಕೋಡಿ ಶಂಕರ ಗಾಣಿಗರ ಮಾರ್ಗದರ್ಶನದಲ್ಲಿ ಕಮಲಶಿಲೆ ವೇದದ ಮೂಲಕ ವೃತ್ತಿರಂಗಕ್ಕೆ ಪಾದಾರ್ಪಣೆ ಮಾಡಿದ ತಾವು ಯಕ್ಷಗಾನದ ಮೇಲು ಕಲಾವಿದರಾದ ಹಾರಾಡಿ ರಾಮಗಾಣಿಗ, ಹಾರಾಡಿ ಕೃಷ್ಣ ಗಾಣಿಗ ಹಾಗೂ ಹಾರಾಡಿ ನಾರಾಯಣ ಗಾಣಿಗರ ಒಡನಾಟದಲ್ಲಿ ಕಲೆಯ ಸೂಕ್ಷ್ಮತೆಗಳನ್ನು ಅಳವಡಿಸಿಕೊಂಡು ಅಭಿನಯದಲ್ಲಿ ವಿಶಿಷ್ಟ ಪ್ರೌಢಿಮೆಯನ್ನು ಸಾಧಿಸಿದ್ದೀರಿ. ಕಮಲಶಿಲೆ, ಗೋಳಿಗರಡಿ, ಹಾಲಾಡಿ, ಸೌಗೂರು, ಅಮೃತೇಶ್ವರಿ, ಸಾಲಿಗ್ರಾಮ, ಮಂದಾರ್ತಿ ಸೇರಿದಂತೆ ಅನೇಕ ಪ್ರಸಿದ್ಧ ಮೇಳಗಳಲ್ಲಿ ಸುದೀರ್ಘ ಸೇವೆ ಸಲ್ಲಿಸಿ ಪ್ರಸ್ತುತ ಸೌಗೂರು ಮೇಳದ ಪ್ರಧಾನ ದ್ವಿತೀಯ ವೇಷಧಾರಿಯಾಗಿ ತಮ್ಮ ವಿಶಿಷ್ಟ ಅಭಿನಯದ ಮೂಲಕ ಸಾವಿರಾರು ಕಲಾಭಿಮಾನಿಗಳ ಮನ ಗೆದ್ದಿದ್ದೀರಿ. ಕರ್ಣ, ಭೀಷ್ಮ, ಭಸ್ಮಾಸುರ, ಭೀಮ್ನ, ಚಿತ್ರಸೇನ, ಜಾಂಬವ, ಕರ್ತವ್ಯ, ದೂರ್ವಾಸ ಹಾಗೂ ಕೌಳಿಕನಂತಹ ಪೌರಾಣಿಕ ಪಾತ್ರಗಳಿಗೆ ತಾವು ನೀಡಿದ ಜೀವಂತ ಅಭಿನಯ ಇಂದಿಗೂ ಯಕ್ಷಗಾನ ಆಸಕ್ತರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದೆ. ವಿಶೇಷವಾಗಿ ಶಿವಮೊಗ್ಗದಲ್ಲಿ ನಡೆದ ಯಕ್ಷಗಾನ ಪ್ರದರ್ಶನದಲ್ಲಿ ತಾವು ಧರಿಸಿದ 4.5 ಅಡಿ ಎತ್ತರದ ಕೌಳಿಕ ವೇಷದ ಮುಂದಾಸು ಯಕ್ಷಗಾನ ಇತಿಹಾಸದಲ್ಲಿ ವಿಶಿಷ್ಟ ದಾಖಲೆಯಾಗಿ ಗುರುತಿಸಿಕೊಂಡಿದೆ. ನಿಮ್ಮ ಅಪೂರ್ವ ಕಲಾ ಪ್ರತಿಭೆಗೆ ರಾಜ್ಯ, ರಾಷ್ಟ್ರ ಹಾಗೂ ವಿದೇಶಗಳಲ್ಲಿ ಅನೇಕ ವೇದಿಕೆಗಳಲ್ಲಿ ಗೌರವಗೊಳಿಸಲಿದ್ದು ಮುಂಬೈ, ಬೆಂಗಳೂರು, ಪುಣೆ ಸೇರಿದಂತೆ ವಿವಿಧ ನಗರಗಳಲ್ಲಿ ಯಕ್ಷಗಾನದ ಕೀರ್ತಿಯನ್ನು ಪಸರಿಸಿದ್ದೀರಿ. ಪ್ರಪಂಚದ 6 ಖಂಡಗಳಾದ್ಯಂತ ಯಕ್ಷಗಾನದ ಕೀರ್ತಿಯನ್ನು ಪಸರಿಸಿ ಡಾಕ್ಟರ್ ಕೋಟ ಶಿವರಾಮ ಕಾರಂತರೊಡನೆ ಸಾಂಸ್ಕೃತಿಕ ಪಯಣ ಹಂಚಿಕೊಂಡು ಅಂದಿನ ರಾಷ್ಟ್ರಪತಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಪ್ರಧಾನಮಂತ್ರಿಗಳಾದ ಪಂಡಿತ್ ಜವಾಹರಲಾಲ್ ನೆಹರು ಹಾಗೂ ಶ್ರೀಮತಿ ಇಂದಿರಾ ಗಾಂಧಿ ಮೊದಲಾದ ಗಣ್ಯರಿಂದ ಗೌರವಿಸಲ್ಪಟ್ಟ ಬಡಗಿನ ಬಣ್ಣದ ಅಪ್ರತಿಮ ಯುಗ ಪ್ರತಿಭೆ ಶ್ರೀ ಸಕಟ್ಟು ಲಕ್ಷ್ಮೀನಾರಾಯಣ ಅವರ ಜನ್ಮ ಶತಮಾನೋತ್ಸವದ ಅಂಗವಾಗಿ ಆಯೋಜಿಸಿರುವ ಯಕ್ಷಲೋಕದ ಮಾಸದ ಬಣ್ಣ 100 ಸ್ಮರಣೋತ್ಸವದಲ್ಲಿ ಯಕ್ಷಗಾನ ಸಂಸ್ಥೆ ದಾವಣಗೆರೆ ಆಯೋಜಿಸಿರುವ ಈ ವೇದಿಕೆಯಲ್ಲಿ ಸಂಸ್ಕೃತಿ ಸಂತತಿಯ ಜೀವಂತ ಕೊಡುಗೆಯಾದ ನಿಮ್ಮನ್ನು ಸನ್ಮಾನಿಸುವುದು ಕೇವಲ ವ್ಯಕ್ತಿ ಗೌರವವಲ್ಲ, ಅದು ಯಕ್ಷಗಾನ ಪರಂಪರೆಗೆ ಸಲ್ಲಿಸುವ ಭಾವಪೂರ್ಣ ನಮನವಾಗಿದೆ. ಇಷ್ಟ ದೇವತೆಗಳು ನಿಮಗೆ ದೀರ್ಘ ಆಯುಷ್ಯ, ಆರೋಗ್ಯ, ಶಾಂತಿ ಹಾಗೂ ಇನ್ನಷ್ಟು ಉನ್ನತ ಕಲಾ ಸೇವೆಗೆ ಪ್ರೇರಣೆಯನ್ನು ಕರುಣಿಸಲಿ ಎಂದು ನಾವು ಹೃತ್ಪೂರ್ವಕವಾಗಿ ಹಾರೈಸುತ್ತೇವೆ. ಇಂತಿ ಪ್ರೀತಿಪೂರ್ವಕವಾಗಿ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಸಕಟ್ಟು ಶ್ರೀ ಲಕ್ಷ್ಮೀನಾರಾಯಣ ಜನ್ಮ ಶತಮಾನೋತ್ಸವ ಸಮಿತಿ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಯಕ್ಷಗಾನ ಸಂಸ್ಥೆ ದಾವಣಗೆರೆ ದಿನಾಂಕ 18/7/2026 ಸ್ಥಳ ದೃಶ್ಯಕಲಾ ಮಹಾವಿದ್ಯಾಲಯ ಸಭಾಂಗಣ ವಿದ್ಯಾನಗರ ದಾವಣಗೆರೆ. ನಮಸ್ತೆ. ಸಕಟ್ಟು ಪ್ರತಿಷ್ಠಾನದ ರಾಜಶೇಖರ ಸಕಟ್ ಅವರೇ, ಸಭೆಗೆ ಆಸೀನರಾದ ಎಲ್ಲ ಮಹಾನುಭಾವರೇ, ತಮಗೆಲ್ಲರಿಗೂ ವಂದನೆಯನ್ನು ಸಲ್ಲಿಸ್ತಾ ಯಕ್ಷಗಾನದಲ್ಲಿ ಸುದೀರ್ಘವಾದಂತಹ ಕಲಾಸೇವೆ ಮಾಡಿದ್ದೇನೆ, ಯಕ್ಷಗಾನವನ್ನು ಉದ್ಧಾರ ಮಾಡಿದ್ದೇನೆ ಅಂತ ಹೇಳಿಕೆ ನಾನು ಬಯಸುವುದಿಲ್ಲ. ಅದು ನಮಗೆ ಸಾಧ್ಯವಾಗುವಂತಹ ವಿಷಯ. ನಮ್ಮ ಜೀವನೋಪಾಯಕ್ಕೋಸ್ಕರವಾಗಿ ಈ ವರದಿಯನ್ನು ಅವಲಂಬಿಸಿ ಈ ವರ್ಷಕ್ಕೆ 50ನೇ ವರ್ಷದ ನನ್ನ ಮುಂದಿನ ತಿರುಗಾಟ, 49 ವರ್ಷದ ಮುಕ್ತಾಯವಾಗಿ ಮುಂದಿನ ವರ್ಷ 50ನೇ ವರ್ಷ. ಈ ಭಾಗಕ್ಕೆ ಕೂಡ ನಾವು ಸಾಧಾರಣ 40 ವರ್ಷದಿಂದಲೂ ಬರ್ತಾ ಇದ್ದೆವು. ನಾನೊಂದು 12ನೇ ವರ್ಷದಲ್ಲಿ ಮೇಳ ಸೇರಿ 10 ವರ್ಷದಲ್ಲಿ ಈ ಭಾಗಕ್ಕೆ ಬರ್ತಾ ಇದ್ದೆ. ನಮಗೆ ದಾವಣಗೆರೆ ಒಂದು ಯಕ್ಷಗಾನದ ನಂಟು ಸರಿಸುಮಾರು 40 ವರ್ಷದಿಂದ. ಆದರೆ 40 ವರ್ಷ ಆಮೇಲೆ ಬಣ್ಣದ ಸಕಟ್ಟು ಪ್ರತಿಷ್ಠಾನದ ಈ ಒಂದು 60ನೇ ಸನ್ಮಾನವನ್ನು ಸ್ವೀಕರಿಸುವಂತ ಭಾಗ್ಯ ಈ ದಾವಣಗೆರೆ ವೇದಿಕೆ ನನಗೆ ಬರುತ್ತದೆ ಇರುವಾಗ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಯಾಕೆಂದರೆ ನಮ್ಮ ಭಾಗದ ಕಲಾವಿದರು ಆ ಒಂದು ಭಾಗದ ಕಲಾವಿದರ ಸಂಸ್ಕರಣ ಪ್ರಶಸ್ತಿಯನ್ನ ದಾವಣಗೆರೆಯಲ್ಲಿ ಪಡಿತೇನೆ ಎನ್ನುವಂತಹದ್ದು ನನಗೊಂದು ಬಹಳ ಹೆಗ್ಗಳಿಕೆ ವಿಷಯ. ಅದನ್ನು ಅನುವು ಮಾಡಿಕೊಡುವಂತಹ ರಾಜಶೇಖರ ಸಕಟ್ ಅವರಿಗೂ ಧನ್ಯವಾದಗಳು ಹೇಳ್ತೇನೆ. ಜೊತೆಯಲ್ಲಿ ಬಣ್ಣದ ಸಕಟ್ಟು ಲಕ್ಷ್ಮೀನಾರಾಯಣ ಅವರು ಮಹಾನ್ ಕಲಾವಿದರು. ಆವಾಗ ಬಣ್ಣದ ವೇಷಕ್ಕೆ ಅಷ್ಟು ದೊಡ್ಡ ಸ್ಥಾನಮಾನ ಇರಲಿಲ್ಲ. ಹಾಗಂತ ಲಕ್ಷ್ಮೀನಾರಾಯಣನವರಿಗೆ ಆ ಸ್ಥಾನಮಾನ ಇದ್ದಿತ್ತು. ಪೌರಾಣಿಕ ಪ್ರಸಂಗದ ಚೌಕಟ್ಟನ್ನು ಉಳಿಸಿಕೊಂಡವರು ಲಕ್ಷ್ಮೀನಾರಾಯಣವರು. ಅವರು ಕೇವಲ ನಮ್ಮ ಈ ದೇಶದಲ್ಲಿ ಮಾತ್ರ ಅಲ್ಲ, ವಿದೇಶದ ಹಲವಾರು ರಾಷ್ಟ್ರಗಳಲ್ಲಿಯೂ ತನ್ನ ಬಣ್ಣದ ಮೆರವಣಿಗೆಯ ತನ್ನ ಬಣ್ಣದ ಸೊಬಗನ್ನ ತೋರಿಸಿ ಡಾಕ್ಟರ್ ಶಿವರಾಮ್ ಕಾರಂತರ ಮೆಚ್ಚುಗೆ ಪಾತ್ರರಾದರು. ಅವರ ಎತ್ತರಕ್ಕೆ ಏರುವುದಕ್ಕೆ ನಮಗೆ ಸಾಧ್ಯ ಇರಲಿದ್ದು ಅವರ ಹೆಸರಿನ ಒಂದು ಗೌರವ ಸ್ವೀಕರಿಸುವಂತಹ ಭಾಗ್ಯ ಸಿಕ್ಕಲ್ಲ. ಇದೇ ನನ್ನ ಭಾಗ್ಯ ಎಂದು ಭಾವಿಸ್ತೇನೆ. ನಮ್ಮ ಮಾವ ಕೋಡಿ ಶಂಕರ ಗಾಣಿಗರ ಜೊತೆಯಲ್ಲಿ ಬಹಳ ವರ್ಷ ಅವರು ಮಂದತ್ತೂರಿನಲ್ಲಿ ಜೊತೆಯಲ್ಲಿ ಕಲಾ ಸೇವೆ ಮಾಡಿದರು. ಆದ್ರೆ ಬಣ್ಣದ ವೇಷ ಅಂತ ಹೇಳಿದ್ರೆ ದೊಡ್ಡ ಆಳ್ತನ, ದೊಡ್ಡ ಸ್ವರಭಾರ, ಅವರಂದ್ರೆ ಅನುಭವ ಬೇಕಾಗುವುದಿಲ್ಲ ಬಣ್ಣದ ವೇಷದ ಬಗ್ಗೆ. ಆದ್ರೆ ಲಕ್ಷ್ಮೀನಾರಾಯಣ ಅವರಿಗೆ ಹಾಗಲ್ಲ. ಕೇವಲ ಬಣ್ಣದ ವೇಷ ಮಾತ್ರ ಅಲ್ಲ, 2ನೇ ವೇಷದವರಿಗೆ ಒಂದು ಮೇಳದ ಪ್ರಧಾನ ಪಾತ್ರವನ್ನು ಮಾಡುವಂತಹ ಒಂದು ಸಾಮರ್ಥ್ಯ ಅಂತ ಅನುಭವ ಇದ್ದವರು, ಅಂತ ಭಾಷಾಜ್ಞಾನಿಯಾಗಿದ್ದರು ಸಕಟ ಲಕ್ಷ್ಮೀನಾರಾಯಣ. ಹಾಗಾಗಿ
ಪ್ರತ್ಯೇಕ ಬಣ್ಣದ ವೇಷಧಾರಿಗಳನ್ನು ವಹಿಸುವುದಕ್ಕೆ ಸಾಧ್ಯ ಇಲ್ಲ. ಪ್ರತ್ಯೇಕವಾದಂತಹ ಬಣ್ಣದ ವೇಷಧಾರಿಗಳನ್ನ ಸಂಕಟ ಲಕ್ಷ್ಮೀನಾರಾಯಣರವರು ಆ ಒಂದು ಜನ್ಮಶತಾಬ್ದಿ ಪ್ರಯುಕ್ತವಾಗಿ 100ನೇ ವರ್ಷದ ಈ ಕಾರ್ಯಕ್ರಮ 100 ಕಾರ್ಯಕ್ರಮ ಮಾಡಬೇಕೆಂಬ ಯೋಚಿಸಿದ್ದಾರೆ. ಅದು ಸಾಮಾನ್ಯವಾದ ಕಾರ್ಯಕ್ರಮ ಅಲ್ಲ. 60 ಸನ್ಮಾನ ಆಗಿ 60 ಕಾರ್ಯಕ್ರಮ ಮಾಡಿಸಿದ್ದಾರೆ ಅಂತ ಹೇಳಿದ್ರೆ ಇನ್ನು ಅದನ್ನ ಪೂರ್ಣ ಮಾಡಬೇಕಾದ್ರೆ 40 ಕಾರ್ಯಕ್ರಮ ಮಾಡಲಿದೆ. ಅವರು ಮಾಡ್ತಾರೆ, ಮಾಡುವಾಗಲಿ ಮಾಡುವ ಸಂದರ್ಭ ಒದಗಿ ಎನ್ನುವ ಹೇಳ್ತಾ ಯಕ್ಷಗಾನ ಕಲಾಕುಂಚ ಹಾಗೂ ಯಕ್ಷಗಾನ ಕಲಾರಂಗದಲ್ಲಿ ನೆರಳಿನಲ್ಲಿ ನಮ್ಮ ಮಹಾಗಣಪತಿ ಪ್ರವಾಸ ಯಕ್ಷಗಾನ ಮಂಡಳಿ ಹಾಳಾಗಿರುವ ಈ ಹೆಸರಿನ ತಂಡದ ಅವಕಾಶವನ್ನ ಪ್ರಥಮ ನಾವು ಉತ್ತರ ಕರ್ನಾಟಕ ಕಾರ್ಯಕ್ರಮ ಪ್ರಥಮ ನಾವು ದಾವಣಗೆರೆಗೆ ಹೋದಂತಹ ನಮ್ಮ ಕಾರ್ಯಕ್ರಮ ನಮ್ಮ ಕಲಾ ತಂಡಕ್ಕೆ ಅವಕಾಶ ನೀಡಿದಂತಹ ಆ ಕಲಾಕುಂಚಕ್ಕೂ ಹಾಗೂ ಕಲಾತಂಡದ ಅಧ್ಯಕ್ಷರಿಗೂ ಸರ್ವ ಪದಾಧಿಕಾರಿಗಳಿಗೂ ಇದಕ್ಕೂ ಸಹಕರಿಸಿದಂತಹ ಸರ್ವ ಯಕ್ಷಗಾನ ಕಲಾವಿದರಿಗೂ ನಮ್ಮ ಮಂಡಳಿ ಪರವಾಗಿರುವಂತಹ ಧನ್ಯವಾದಗಳು ಹೇಳಿದ್ದೇನೆ. ಕೆಲವರಿಗೆ ಪ್ರತಿ ವರ್ಷ ಒಂದು ಯಕ್ಷಗಾನವನ್ನು ಪ್ರೋತ್ಸಾಹಿಸಿ ಇನ್ನೂ ವರ್ಷದಿಂದ ವರ್ಷಕ್ಕೆ ವೈಭವೀಕರಿಸುವಾಗ ತಾವೆಲ್ಲರೂ ಸಹಕರಿಸಬೇಕಾಗಿ ತಮ್ಮಲ್ಲಿ ಹೇಳಿಕೊಂಡ ಅವಕಾಶಕ್ಕಾಗಿ ಒಂದನ್ನು ಸಲ್ಲಿಸಿ ತಮಗೆಲ್ಲ ತೊಂದರೆ ತಗ್ಗಿಸ್ತಾ ಇದ್ದೇನೆ. ಯಕ್ಷಗಾನ ನೋಡುವಂತ ಹೋಗದಿದ್ದೇವೆ. ಈ ಮಧ್ಯೆ ರಸಪ್ರಾಸ ಯಾಕೆ ಬಹಳ ಚುರುಕಾಗಿ ಎರಡು ಮಾತಾಡಿಲ್ಲ ಅಂತಂದ್ರೆ ನಾನು ಕೃತಜ್ಞ ಅಂತ ಆಗ್ತದೆ. ಹಾಗಾಗಿ ನಾವು ಯಕ್ಷಗಾನದ ಕಲೆಯನ್ನ ದಾವಣಗೆರೆಯಲ್ಲಿ ಮಾಡ್ತಾ ಇದ್ದೇವೆ. ಅದಕ್ಕೊಂದು ವೇದಿಕೆಗೆ ಕೊಟ್ಟರು ಯಕ್ಷಗಾನಗಳು. ನಾವು ಇದಕ್ಕೆಲ್ಲ ನಾವು ನಮ್ಮನ್ನು ತೊಡಸ್ಕೊಂಡಿಲ್ಲ ಅಂತಂದ್ರೆ ಈ ಕರ್ನಾಟಕದ ಕಲೆ ಎನ್ನುವಂತ ಹೆಗ್ಗಳಿಕೆ ಯಕ್ಷಗಾನಕ್ಕೆ ಇಲ್ಲ ಆಗ್ತದೆ. ಇವತ್ತು ಬೇರೆ ಎಲ್ಲ ರಾಜ್ಯಕ್ಕೆ ಒಂದು ಕಲೆ ಇದೆ, ಕನ್ನಡ ಕಲೆ ಅಂತ ಹೇಳ್ತದೆ ಯಕ್ಷಗಾನ. ಅದು ಬರೀ ಹೋಟೆಲ್ ಅಲ್ಲಿ ಮಾತ್ರ ಉಳ್ಕೊಂಡಿದೆ. ಆದ್ರೆ ನಮ್ಮ ಅಜ್ಜನನ್ನ ನಾನು ನೆನೆಸ್ಕೊಂಡ್ರೆ ಸಕ್ಕಟ್ಟು ಅನ್ನೋ ಒಂದು ಸಣ್ಣ ಪುಟ್ಟ ಹಳ್ಳಿ, ಅದು ಅಮೆರಿಕದಲ್ಲೂ ಅಥವಾ ಜಪಾನ್ನ ಮ್ಯಾಗಝಿನ್ ನಲ್ಲಿ ನಾವು ನೋಡ್ತಿದ್ದೀವಿ ಅಂತಂದ್ರೆ ಅದನ್ನು ಯಕ್ಷಗಾನಕ್ಕೆ ಇರುವಂತ ತಾಕತ್ತು ಅನ್ನೋದನ್ನ ನಾನು ಯಾವಾಗಲೂ ನೆನಪಿಸಿಕೊಡ್ತೇನೆ. ನಾನು ಬಂದಾಗ ಯೋಚನೆ ಮಾಡಿದೆ, ಯಾಕೆ ನಾವು ಮಾತಾಡಬೇಕು, ಮಾತಾಡುವಂಥದ್ದು ಏನಿದೆ, ಯಕ್ಷಗಾನ ನೋಡ್ಕೊಂಡು ಹೋಗುವುದಲ್ಲ. ಯಕ್ಷಗಾನದಲ್ಲಿ ಈ ಸಂದರ್ಭದಲ್ಲಿ ನಾವು ಇಲ್ಲಿ ಮಾತಾಡಬೇಕು. ಯಾಕೆ ಹೇಳಿದ್ರೆ ನಮ್ಮೊಂದು ಕರ್ತವ್ಯ ಇದೆ. ಯಕ್ಷಗಾನ ಮಾಡ್ತದೋ ಬೇರೆ ಯಾವ ಸಂಸ್ಥೆಯಲ್ಲಿ ಒಂದು ಯಕ್ಷಗಾನ ಮಾಡ್ತದೋ ಅಂತಂದ್ರೆ ನಮ್ಮನ್ನು ನಾವು ಎಷ್ಟು ತೀವ್ರವಾಗಿ ತೊಡಸ್ಕೊಳ್ತೀವೋ ಅದೊಂದು ಕಲೆಗೆ ಕೊಡುವಂತ ಮರ್ಯಾದೆ ಮತ್ತು ಪ್ರೋತ್ಸಾಹ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೇನೆ. ಇವತ್ತು ನಾವು ಸನ್ಮಾನ ಮಾಡಿದಂತಹ ಕೋಡಿ ವಿಶ್ವನಾಥರು ಅವರೇನು ಸಾಮಾನ್ಯದ ವ್ಯಕ್ತಿ ಅಂತ ನೀವು ಭಾವಿಸ್ಕೊಳ್ಬೇಕು. ನಾನು ಸಣ್ಣದ ಸೌಕರ್ಯಗಳಲ್ಲಿ ನೋಡಿದಂತ ಒಂದು ಶಿಸ್ತಿನ ಸಿಪಾಯಿ ಕಲಾವಿದರು. ಅವರು ಚೌಕಿ ಬರ್ತಾ ಇದ್ದಾರೆ ಅಂತಂದ್ರೆ ಎಲ್ಲ ಕಲಾವಿದರು ಹೆದರ್ಕೊಂಡು ಕೂತ್ಕೊಂಡು ಯಜಮಾನ ಬಂದಂತ ಅಂತ ಆಡಳಿತವನ್ನ ಸಮರ್ಪಕವಾಗಿ ಯಕ್ಷಗಾನಕ್ಕೆ ಕೊಟ್ಟವರು. ಮತ್ತೆ ಅವರಿಗೆ ನಾನು ಕೃತಜ್ಞತೆ ಇದೆ. ಅವರ ಅಜ್ಜ ನಮ್ಮ ಅಜ್ಜನನ್ನು ಸಕ್ಕ ಲಕ್ಷ್ಮಣ್ಣನವರನ್ನ ಮುನ್ನತ್ತಿ ಮೇಳದಲ್ಲಿ ಬಣ್ಣದ ವೇಷಕ್ಕೆ ನೀವು ಕೂತ್ಕೋಬೇಕು ಅಂತ ನಮ್ಮನ್ನ ಕೂರಿಸಿದ್ರೆ ಅದು ಅವರ ಅಜ್ಜ, ಅದು ಕರಾಡಿ ರಾಮಗಾಣಿಗಳು ಯಕ್ಷಗಾನಕ್ಕೆ ಮೊದಲು ರಾಷ್ಟ್ರ ಪ್ರಶಸ್ತಿಯನ್ನ ತಂದುಕೊಟ್ಟವರು. ಇದನ್ನೆಲ್ಲ ನಾವು ನೆನಪಿಸ್ಕೋಬೇಕು. ಯಾಕೆ ಅಂತಂದ್ರೆ ನಮ್ಮ ಮುಂದಿನ ಪೀಳಿಗೆಗೆ ನಾವು ಹೇಳಬೇಕು, ಯಕ್ಷಗಾನ ಕಲೆಯಲ್ಲಿ ನಾವು ಇಷ್ಟು ಎತ್ತರಕ್ಕೆ ಏನಿದೆ, ನಮ್ಗೆ ಇಷ್ಟು ಮರ್ಯಾದೆ ಇದೆ. ಹಿಂದೆ ಇಷ್ಟೆಲ್ಲ ನಮ್ಗೆ ಇರಲಿಲ್ಲ. ಕಲಾವಿದರಿಗೆ ಬಹಳ ರಕ್ತ ಚೆಲ್ಲಿದ್ದಾರೆ. ಒಂದೊಂದು ಊರಿಗೆ ಪೆಟ್ಟಿಗೆ ನೋಡ್ಕೊಂಡು ಹೋಗಿ ಯಕ್ಷಗಾನವನ್ನು ಉಳಿಸಿ ಬೆಳೆಸಿದ್ದಾರೆ. ಇವತ್ತು ಕಲೆ ಶ್ರೀಮಂತವಾಗಿದೆ, ಕಲಾವಿದರು ಶ್ರೀಮಂತವಾಗಿದ್ದಾರೆ. ಕಲೆ ಏನಾಗಿದೆ ಅಂತ ವಿಮರ್ಶೆ ಮಾಡ್ಕೊಳ್ತಾರೆ. ಹೀಗೆ ಕಲೆ ಶ್ರೀಮಂತವಾಗಿದ್ದು ಕಲಾವಿದರು ಬಡವರಾಗಿದ್ರು. ಆ ಒಂದು ಬಡಸಿಗೆಯಲ್ಲೂ ಇವರು ಕಲೆ ನಮ್ಮವರಿಗೆ ತಂದುಕೊಟ್ಟಿದ್ದಾರೆ ಅಂತಂದ್ರೆ ನಾವು ನಿಜಕ್ಕೂ ನಾವು ಎಲ್ಲರೂ ಕೃತಜ್ಞರಾಗಿರ್ಬೇಕು. ದಾವಣಗೆರೆ ನಾನು ಗಮನಿಸ್ತಾ ಇದ್ದೇನೆ, ನಮಗೆ ಕಾಂತಾರ ಬಂದ್ಮೇಲೆ ಯಕ್ಷಗಾನ ಯಾವುದು ಕೋಲೆ ಯಾವುದು ನಮ್ಮ ಜನರಿಗೆ ಗೊತ್ತಿಲ್ಲ. ನಾನು ಎಷ್ಟೋ ಇನ್ಸ್ಟಿಟ್ಯೂಷನ್ಗೆ ಹೋದ್ರೆ ಕೋಲ ತರನೇ ಅಲ್ವಾ. ಸೊ ಅದೆಲ್ಲ ಯಕ್ಷಗಾನಕ್ಕೆ ಒಂದು ಪ್ರತ್ಯೇಕವಾದಂತಹ ಭರತ ಮುಂದೆಗಳಿಗೆ ನಾಲ್ಕು ಏನು ವಾಚಿಕ ಮಾತಾಡೋದಿರ್ಬೋದು, ಅಭಿನಯ ಇರ್ಬೋದು, ಪದ್ಯ ಇರ್ಬೋದು, ನೃತ್ಯ ಇರ್ಬೋದು, ಈ ನಾಲ್ಕನ್ನ ಸಮರ್ಪಕವಾಗಿ ಕೊಡುವಂತ ಭಾರತದ ಏಕೈಕ ಕಲೆ ಅಂತಂದ್ರೆ ಅದು ಯಕ್ಷಗಾನ. ಅದು ಇನ್ನೊಂದು ಇದೆ. ನಾವೆಲ್ಲರೂ ಒಂದು ಸಂದರ್ಭದಲ್ಲಿ ಸಕ್ಕಟ್ಟು ಪ್ರತಿಷ್ಠಾನ 100 ಕಾರ್ಯಕ್ರಮದಲ್ಲಿ ಈಗ ನೆಕ್ಸ್ಟ್ ನಮ್ದು ಬಾಂಬೆನ ಒಂದು ಯಕ್ಷಗಾನ ನಡೀತಾ ಇದೆ. ಹಾಗೆ ನಾನಾ ಕಡೆ ದೇಶದಾದ್ಯಂತ ನಾವು ನಡೆಸೋದಕ್ಕೆ ನಾವು ಪಡೆದುಕೊಂಡಿದ್ದೇವೆ. ಅದೆಲ್ಲದಕ್ಕೂ ನಿಮ್ಮೆಲ್ಲರ ಪ್ರೀತಿಯೇ ಕಾರಣ ಅಂತ ಹೇಳ್ತಾ ಈ ಒಂದು ಸಂದರ್ಭಕ್ಕೆ ನೀವು ಅನುವು ಮಾಡಿಕೊಟ್ಟದಕ್ಕೆ